ಬದುಕು ನಿಜಕ್ಕೂ ಕೂಡ ಬಹಳ ಅನಿರೀಕ್ಷಿತ. ಯಾಕಂದ್ರೆ ಉನ್ನತ ವ್ಯಾಸಂಗ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ವಿದ್ಯಾರ್ಥಿಯೊಬ್ಬ ಕ್ಯಾಲಿಫೋರ್ನಿಯಾಗ ಹೋಗ್ತಾನೆ, ಕನಸನ್ನ ಕಟ್ಟಿಕೊಂಡು ಹೋಗ್ತಾನೆ, ಬದುಕು ಕಟ್ಕೊಳ್ಬೇಕು ಅನ್ನುವಂತಹ ಕನಸು. ಇದೆಲ್ಲವೂ ಕೂಡ ಈಗ ಕಮರಿದೆ. ಅಸಲಿಗೆ ಈತನ ಸಾವಿಗೆ ಕಾರಣ ಆಗಿದ್ದೇನು, ಸಾವಾಗಿದ್ ಹೇಗೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಈಗಲೂ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಸಾಕೇತ್ ಸಾವಿನ ಅಸಲಿ ಕಹಾನಿ ಏನು, ಯಾಕಾಗಿ ಈ ರೀತಿ ಆಯ್ತು ಅನ್ನುವಂಥದ್ದಕ್ಕೆ ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬರ್ರಿ. 6 ದಿನ ಕೆರೆಯಲ್ಲಿ ಸಾವು, 16 ಅನುಮಾನ. ಇದು ಸಾಕೇತ್ ಸಾವಿನ ಸಸ್ಪೆನ್ಸ್. ಫೆಬ್ರವರಿ 9ರಂದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನಾಪತ್ತೆಯಾಗಿದ್ದಂತಹ ಸಾಕೇತ್ ಇದೀಗ ಶವವಾಗಿ ಪತ್ತೆಯಾಗಿದ್ದಾರೆ, ಅದು ಕೂಡ ನಿಗೂಢವಾಗಿ. ಕ್ಯಾಲಿಫೋರ್ನಿಯಾದಲ್ಲಿ ಸಾಕೇತ್ ಸಾವು. ಸಾಕೇತ್ ಮನೆಯಲ್ಲಿ ಮೌನ, ಪೋಷಕರ ಕಣ್ಣೀರು. ನಿಜ, ಸಾಕೇತ್ ಸಾವಿನ ಸುತ್ತ ಅನುಮಾನಗಳ ಹುತ್ತವೇ ಬೆಳೆದು ಹೋಗಿದೆ. ಬರ್ಕ್ಲಿಯಲ್ಲಿ ಓದ್ತಾ ಇದ್ದಂತಹ ಸಾಕೇತ್ ಏಕಾಏಕಿಯಾಗಿ ಲೇಕ್ ಆಂಜ್ ಬಳಿ ಶವವಾಗಿ ಪತ್ತೆಯಾಗಿದ್ದಾನೆ. ಸಾಕೇತ್ಗೆ ಸಂಬಂಧಪಟ್ಟಂತಹ ಪಾಸ್ಪೋರ್ಟ್, ಮೊಬೈಲ್ ಇನ್ನಿತರ ವಸ್ತುಗಳು ಲೇಕ್ ಬಳಿಯೇ ಪತ್ತೆಯಾಗಿದೆ. ತನಿಖೆ ಶುರು ಮಾಡಿದಂತಹ ಪೊಲೀಸರು ಸಾವಿನ ಕಾರಣವನ್ನು ಹುಡುಕ್ತಾ ಇದ್ದಾರೆ. ಸಾಕೇತ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಸಾಕೇತ್ ಸಂಬಂಧಿಕರು ಹಾಗೂ ಸ್ನೇಹಿತರು ಮನೆ ಬಳಿ ಆಗಮಿಸ್ತಾ ಇದ್ದಾರೆ. ತುರ್ತು ವೀಸಾಗೂ ಕೂಡ ಸಾಕೇತ್ ಪೋಷಕರು ಪ್ರಯತ್ನಿಸಿದ್ದಾರೆ. ಸಾಕೇತ್ಗೆ ಕಾಡುತ್ತಿದ್ದ ಏಕಾಂಗಿತನ. ಕ್ಯಾಲಿಫೋರ್ನಿಯಾದಲ್ಲಿ ಸಾಕೇತ್ ಸಾವಿನ ಸುತ್ತ ಅನುಮಾನದ ಹುತ್ತವೇ ಬೆಳೆದಿದೆ. ಸಾಕೇತ್ಗೆ ಏಕಾಂಗಿತನ ಕಾಡ್ತಾ ಇರುವಂತಹ ಬಗ್ಗೆ ಸಂಶಯ ಮೂಡಿದೆ. ಇತ್ತೀಚೆಗೆ ಸಾಕೇತ್ ತುಂಬಾ ಮನನೊಂದಿದನಂತೆ. ನನ್ನನ್ನ ಕೇರ್ ಮಾಡೋರೇ ಇಲ್ಲ ಅಂತ ಕೊರಗ್ತಾ ಇದ್ದಂತೆ. ಸೋಮವಾರ ತಾಯಿಗೆ ಕೊನೆಯದಾಗಿ ಕರೆ ಮಾಡಿದ್ದಂತೆ. ಆದ್ರೆ ಕಾರಣಾಂತರಗಳಿಂದ ಮಗನ ಕರೆಯನ್ನ ತಾಯಿ ಪಿಕ್ ಮಾಡಿಲ್ಲ. ಇದಾದ ಕೆಲವೊಂದಿಷ್ಟು ನಿಮಿಷದಲ್ಲಿಯೇ ನಾಪತ್ತೆಯಾದ ಸಾಕೇತ್ ಕಣ್ಮರೆಯಾಗಿ 6 ದಿನಗಳ ಬಳಿಕ ಶವವಾಗಿ ಪತ್ತೆಯಾಗಿದ್ದಾನೆ. ಇನ್ನು ಪುತ್ರನ ಸಾವಿನ ಸತ್ಯವನ್ನ ಅರಗಿಸಿಕೊಳ್ಳದೆ ಸಾಕೇತ್ ಕುಟುಂಬಸ್ಥರು ಒದ್ದಾಡ್ತಾ ಇದ್ದಾರೆ. ನಮ್ಮ ಮಗನ ಮೃತದೇಹ ನೋಡೋ ತನಕ ನಾವು ಸಾವಿನ ವಿಷಯವನ್ನ ಒಪ್ಪಲ್ಲ ಅಂತಿದ್ದಾರೆ. ಯಾರೋ ಹೋದ್ರೂ ಮಗನ ಸಾವಿನ ಬಗ್ಗೆ ಮಾತನಾಡಬೇಡಿ ಅಂತ ಹೇಳ್ತಿದ್ದಾರೆ. ಇಂದು ಖುದ್ದು ಜಿಲ್ಲಾಧಿಕಾರಿಯೇ ಸಾಕೇತ್ ಮನೆಗೆ ಹೋಗಿ ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬಲಿದ್ದಾರೆ. ಏನೇ ಹೇಳಿ, ಓದಲು ಹೋದ ಮಗ ಕಣ್ಮರೆಯಾಗಿದ್ದಾನೆ ಅನ್ನೋ ಸುದ್ದಿ ಕೇಳಿ ಪೋಷಕರು ಆಘಾತಕ್ಕೆ ಒಳಗಾಗಿದ್ದಾರೆ. ಏನ್ ಮಾಡಬೇಕು ಅನ್ನೋದೇ ಅವರಿಗೆ ಅರ್ಥ ಆಗ್ತಿಲ್ಲ. ವಿದೇಶಕ್ಕೆ ಹೋದ ಮಗ ವಾಪಸ್ ಬರ್ತಾನೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಹೀಗಾಗಿದ್ದು ಮಾತ್ರ ನಿಜಕ್ಕೂ ದುರಂತ. ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬದುಕು ನಿಜಕ್ಕೂ ಕೂಡ ಬಹಳ ಅನಿರೀಕ್ಷಿತ. ಯಾಕಂದ್ರೆ ಉನ್ನತ ವ್ಯಾಸಂಗ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ವಿದ್ಯಾರ್ಥಿಯೊಬ್ಬ ಕ್ಯಾಲಿಫೋರ್ನಿಯಾಗ ಹೋಗ್ತಾನೆ, ಕನಸನ್ನ ಕಟ್ಟಿಕೊಂಡು ಹೋಗ್ತಾನೆ, ಬದುಕು ಕಟ್ಕೊಳ್ಬೇಕು ಅನ್ನುವಂತಹ ಕನಸು. ಇದೆಲ್ಲವೂ ಕೂಡ ಈಗ ಕಮರಿದೆ. ಅಸಲಿಗೆ ಈತನ ಸಾವಿಗೆ ಕಾರಣ ಆಗಿದ್ದೇನು, ಸಾವಾಗಿದ್ ಹೇಗೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಈಗಲೂ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಸಾಕೇತ್ ಸಾವಿನ ಅಸಲಿ ಕಹಾನಿ ಏನು, ಯಾಕಾಗಿ ಈ ರೀತಿ ಆಯ್ತು ಅನ್ನುವಂಥದ್ದಕ್ಕೆ ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬರ್ರಿ. 6 ದಿನ ಕೆರೆಯಲ್ಲಿ ಸಾವು, 16 ಅನುಮಾನ. ಇದು ಸಾಕೇತ್ ಸಾವಿನ ಸಸ್ಪೆನ್ಸ್. ಫೆಬ್ರವರಿ 9ರಂದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನಾಪತ್ತೆಯಾಗಿದ್ದಂತಹ ಸಾಕೇತ್ ಇದೀಗ ಶವವಾಗಿ ಪತ್ತೆಯಾಗಿದ್ದಾರೆ, ಅದು ಕೂಡ ನಿಗೂಢವಾಗಿ. ಕ್ಯಾಲಿಫೋರ್ನಿಯಾದಲ್ಲಿ ಸಾಕೇತ್ ಸಾವು. ಸಾಕೇತ್ ಮನೆಯಲ್ಲಿ ಮೌನ, ಪೋಷಕರ ಕಣ್ಣೀರು. ನಿಜ, ಸಾಕೇತ್ ಸಾವಿನ ಸುತ್ತ ಅನುಮಾನಗಳ ಹುತ್ತವೇ ಬೆಳೆದು ಹೋಗಿದೆ. ಬರ್ಕ್ಲಿಯಲ್ಲಿ ಓದ್ತಾ ಇದ್ದಂತಹ ಸಾಕೇತ್ ಏಕಾಏಕಿಯಾಗಿ ಲೇಕ್ ಆಂಜ್ ಬಳಿ ಶವವಾಗಿ ಪತ್ತೆಯಾಗಿದ್ದಾನೆ. ಸಾಕೇತ್ಗೆ ಸಂಬಂಧಪಟ್ಟಂತಹ ಪಾಸ್ಪೋರ್ಟ್, ಮೊಬೈಲ್ ಇನ್ನಿತರ ವಸ್ತುಗಳು ಲೇಕ್ ಬಳಿಯೇ ಪತ್ತೆಯಾಗಿದೆ. ತನಿಖೆ ಶುರು ಮಾಡಿದಂತಹ ಪೊಲೀಸರು ಸಾವಿನ ಕಾರಣವನ್ನು ಹುಡುಕ್ತಾ ಇದ್ದಾರೆ. ಸಾಕೇತ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಸಾಕೇತ್ ಸಂಬಂಧಿಕರು ಹಾಗೂ ಸ್ನೇಹಿತರು ಮನೆ ಬಳಿ ಆಗಮಿಸ್ತಾ ಇದ್ದಾರೆ. ತುರ್ತು ವೀಸಾಗೂ ಕೂಡ ಸಾಕೇತ್ ಪೋಷಕರು ಪ್ರಯತ್ನಿಸಿದ್ದಾರೆ. ಸಾಕೇತ್ಗೆ ಕಾಡುತ್ತಿದ್ದ ಏಕಾಂಗಿತನ.
ಕ್ಯಾಲಿಫೋರ್ನಿಯಾದಲ್ಲಿ ಸಾಕೇತ್ ಸಾವಿನ ಸುತ್ತ ಅನುಮಾನದ ಹುತ್ತವೇ ಬೆಳೆದಿದೆ. ಸಾಕೇತ್ಗೆ ಏಕಾಂಗಿತನ ಕಾಡ್ತಾ ಇರುವಂತಹ ಬಗ್ಗೆ ಸಂಶಯ ಮೂಡಿದೆ. ಇತ್ತೀಚೆಗೆ ಸಾಕೇತ್ ತುಂಬಾ ಮನನೊಂದಿದನಂತೆ. ನನ್ನನ್ನ ಕೇರ್ ಮಾಡೋರೇ ಇಲ್ಲ ಅಂತ ಕೊರಗ್ತಾ ಇದ್ದಂತೆ. ಸೋಮವಾರ ತಾಯಿಗೆ ಕೊನೆಯದಾಗಿ ಕರೆ ಮಾಡಿದ್ದಂತೆ. ಆದ್ರೆ ಕಾರಣಾಂತರಗಳಿಂದ ಮಗನ ಕರೆಯನ್ನ ತಾಯಿ ಪಿಕ್ ಮಾಡಿಲ್ಲ. ಇದಾದ ಕೆಲವೊಂದಿಷ್ಟು ನಿಮಿಷದಲ್ಲಿಯೇ ನಾಪತ್ತೆಯಾದ ಸಾಕೇತ್ ಕಣ್ಮರೆಯಾಗಿ 6 ದಿನಗಳ ಬಳಿಕ ಶವವಾಗಿ ಪತ್ತೆಯಾಗಿದ್ದಾನೆ. ಇನ್ನು ಪುತ್ರನ ಸಾವಿನ ಸತ್ಯವನ್ನ ಅರಗಿಸಿಕೊಳ್ಳದೆ ಸಾಕೇತ್ ಕುಟುಂಬಸ್ಥರು ಒದ್ದಾಡ್ತಾ ಇದ್ದಾರೆ. ನಮ್ಮ ಮಗನ ಮೃತದೇಹ ನೋಡೋ ತನಕ ನಾವು ಸಾವಿನ ವಿಷಯವನ್ನ ಒಪ್ಪಲ್ಲ ಅಂತಿದ್ದಾರೆ. ಯಾರೋ ಹೋದ್ರೂ ಮಗನ ಸಾವಿನ ಬಗ್ಗೆ ಮಾತನಾಡಬೇಡಿ ಅಂತ ಹೇಳ್ತಿದ್ದಾರೆ. ಇಂದು ಖುದ್ದು ಜಿಲ್ಲಾಧಿಕಾರಿಯೇ ಸಾಕೇತ್ ಮನೆಗೆ ಹೋಗಿ ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬಲಿದ್ದಾರೆ. ಏನೇ ಹೇಳಿ, ಓದಲು ಹೋದ ಮಗ ಕಣ್ಮರೆಯಾಗಿದ್ದಾನೆ ಅನ್ನೋ ಸುದ್ದಿ ಕೇಳಿ ಪೋಷಕರು ಆಘಾತಕ್ಕೆ ಒಳಗಾಗಿದ್ದಾರೆ. ಏನ್ ಮಾಡಬೇಕು ಅನ್ನೋದೇ ಅವರಿಗೆ ಅರ್ಥ ಆಗ್ತಿಲ್ಲ. ವಿದೇಶಕ್ಕೆ ಹೋದ ಮಗ ವಾಪಸ್ ಬರ್ತಾನೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಹೀಗಾಗಿದ್ದು ಮಾತ್ರ ನಿಜಕ್ಕೂ ದುರಂತ. ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಜ, ಸಾಕೇತ್ ಸಾವಿನ ಸುತ್ತ ಅನುಮಾನಗಳ ಹುತ್ತವೇ ಬೆಳೆದು ಹೋಗಿದೆ. ಬರ್ಕ್ಲಿಯಲ್ಲಿ ಓದ್ತಾ ಇದ್ದಂತಹ ಸಾಕೇತ್ ಏಕಾಏಕಿಯಾಗಿ ಲೇಕ್ ಆಂಜ್ ಬಳಿ ಶವವಾಗಿ ಪತ್ತೆಯಾಗಿದ್ದಾನೆ. ಸಾಕೇತ್ಗೆ ಸಂಬಂಧಪಟ್ಟಂತಹ ಪಾಸ್ಪೋರ್ಟ್, ಮೊಬೈಲ್ ಇನ್ನಿತರ ವಸ್ತುಗಳು ಲೇಕ್ ಬಳಿಯೇ ಪತ್ತೆಯಾಗಿದೆ. ತನಿಖೆ ಶುರು ಮಾಡಿದಂತಹ ಪೊಲೀಸರು ಸಾವಿನ ಕಾರಣವನ್ನು ಹುಡುಕ್ತಾ ಇದ್ದಾರೆ. ಸಾಕೇತ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಸಾಕೇತ್ ಸಂಬಂಧಿಕರು ಹಾಗೂ ಸ್ನೇಹಿತರು ಮನೆ ಬಳಿ ಆಗಮಿಸ್ತಾ ಇದ್ದಾರೆ. ತುರ್ತು ವೀಸಾಗೂ ಕೂಡ ಸಾಕೇತ್ ಪೋಷಕರು ಪ್ರಯತ್ನಿಸಿದ್ದಾರೆ. ಸಾಕೇತ್ಗೆ ಕಾಡುತ್ತಿದ್ದ ಏಕಾಂಗಿತನ. ಕ್ಯಾಲಿಫೋರ್ನಿಯಾದಲ್ಲಿ ಸಾಕೇತ್ ಸಾವಿನ ಸುತ್ತ ಅನುಮಾನದ ಹುತ್ತವೇ ಬೆಳೆದಿದೆ. ಸಾಕೇತ್ಗೆ ಏಕಾಂಗಿತನ ಕಾಡ್ತಾ ಇರುವಂತಹ ಬಗ್ಗೆ ಸಂಶಯ ಮೂಡಿದೆ. ಇತ್ತೀಚೆಗೆ ಸಾಕೇತ್ ತುಂಬಾ ಮನನೊಂದಿದನಂತೆ. ನನ್ನನ್ನ ಕೇರ್ ಮಾಡೋರೇ ಇಲ್ಲ ಅಂತ ಕೊರಗ್ತಾ ಇದ್ದಂತೆ. ಸೋಮವಾರ ತಾಯಿಗೆ ಕೊನೆಯದಾಗಿ ಕರೆ ಮಾಡಿದ್ದಂತೆ. ಆದ್ರೆ ಕಾರಣಾಂತರಗಳಿಂದ ಮಗನ ಕರೆಯನ್ನ ತಾಯಿ ಪಿಕ್ ಮಾಡಿಲ್ಲ. ಇದಾದ ಕೆಲವೊಂದಿಷ್ಟು ನಿಮಿಷದಲ್ಲಿಯೇ ನಾಪತ್ತೆಯಾದ ಸಾಕೇತ್ ಕಣ್ಮರೆಯಾಗಿ 6 ದಿನಗಳ ಬಳಿಕ ಶವವಾಗಿ ಪತ್ತೆಯಾಗಿದ್ದಾನೆ. ಇನ್ನು ಪುತ್ರನ ಸಾವಿನ ಸತ್ಯವನ್ನ ಅರಗಿಸಿಕೊಳ್ಳದೆ ಸಾಕೇತ್ ಕುಟುಂಬಸ್ಥರು ಒದ್ದಾಡ್ತಾ ಇದ್ದಾರೆ. ನಮ್ಮ ಮಗನ ಮೃತದೇಹ ನೋಡೋ ತನಕ ನಾವು ಸಾವಿನ ವಿಷಯವನ್ನ ಒಪ್ಪಲ್ಲ ಅಂತಿದ್ದಾರೆ. ಯಾರೋ ಹೋದ್ರೂ ಮಗನ ಸಾವಿನ ಬಗ್ಗೆ ಮಾತನಾಡಬೇಡಿ ಅಂತ ಹೇಳ್ತಿದ್ದಾರೆ. ಇಂದು ಖುದ್ದು ಜಿಲ್ಲಾಧಿಕಾರಿಯೇ ಸಾಕೇತ್ ಮನೆಗೆ ಹೋಗಿ ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬಲಿದ್ದಾರೆ. ಏನೇ ಹೇಳಿ, ಓದಲು ಹೋದ ಮಗ ಕಣ್ಮರೆಯಾಗಿದ್ದಾನೆ ಅನ್ನೋ ಸುದ್ದಿ ಕೇಳಿ ಪೋಷಕರು ಆಘಾತಕ್ಕೆ ಒಳಗಾಗಿದ್ದಾರೆ. ಏನ್ ಮಾಡಬೇಕು ಅನ್ನೋದೇ ಅವರಿಗೆ ಅರ್ಥ ಆಗ್ತಿಲ್ಲ. ವಿದೇಶಕ್ಕೆ ಹೋದ ಮಗ ವಾಪಸ್ ಬರ್ತಾನೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಹೀಗಾಗಿದ್ದು ಮಾತ್ರ ನಿಜಕ್ಕೂ ದುರಂತ. ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.